ಫೈನಲ್. ಓ ಮೈ ಗಾಡ್, ಮೈಕ್. ನಾನು ಅನ್ಕೋತಿದ್ದೆ ಮಿನಿ ವ್ಲಾಗ್ ಎಲ್ಲ ಶುರು ಮಾಡ್ಬೇಕಂತ ಅನ್ಕೋತಿದ್ದೆ. ಸೊ ಹಂಗಾಗಿ ಮಿನಿ ವ್ಲಾಗ್ ಎಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ, ನಂಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಹೇಳ್ತಿದ್ದೆ. ಮತ್ತು ಔಟ್ಸೈಡ್ ಎಲ್ಲ ಹೋದಾಗ ನಂಗೆ ಆಗ್ತಿರ್ಲಿಲ್ಲ ವೀಡಿಯೋಗಳೆಲ್ಲ ಮಾಡ್ಕೊಳ್ಳೋಕ್ಕೆ. ಅಯ್ಯೋ ಸೌಂಡ್ ಬರಲ್ಲ ಬಿಡು, ಇವಾಗ ಇದೇನು ಮಾಡ್ಕೋತೀಯಾ ಅಂತಂದ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ದೆ. ಬಟ್ ಕೆಲವೊಂದು ಕಡೆ ಹೋದ್ರೂ ಏನಂದರೆ ಯಾವಾಗಲೂ ವಾಯ್ಸ್ ಓವರ್ ಕೊಟ್ಕೋಬೇಕಾಗಿತ್ತು. ನಮಗೆ ಬರೀ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡೋದು ನಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಎಷ್ಟಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ವಾವ್, ನನಗೆ ನಿಜವಾಗ್ಲೂ ಇದು ಗೊತ್ತೂ ಇಲ್ಲ ನಂಗೆ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು. ಇವಾಗ ತಿಳ್ಕೊಬೇಕು, ಇದ್ದದೆಲ್ಲ ಹಾಕಿ ಗೈಡ್ಲೈನ್ಸ್ ಎಲ್ಲ ನೋಡ್ಕೋಬೇಕು ಹೆಂಗೆ ಆಗುತ್ತೆ ಅಂತ. ಹಾಂ, 2 ಮೈಕ್ ಇದೆ. ಬಟ್ ಇದು ಹೆಂಗೆ ಆಪ್ರೇಟ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ನಾನು ಇದು ಆಮೇಲೆ ಒಂದು ಸರಿ ಚೆಕ್ ಮಾಡ್ಕೊತೀನಿ ಯಾವ ಥರ ಆಪ್ರೇಟ್ ಮಾಡೋದು ಅಂತ. ಆಪ್ರೇಟ್ ಮಾಡೋದು ತಿಳ್ಕೊಂಡ್ಮೇಲೆ ಆಮೇಲೆ ಓಪನ್ ಮಾಡ್ತೀನಿ, ಆಮೇಲೆ ಒಂದು ಸರಿ ಚೆಕ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಬಟ್ ಇದನ್ನು ಫುಲ್ ಆನ್ ಚಾರ್ಜ್ ಎಲ್ಲ ಮಾಡ್ಕೋಬೋದು, 3 ಒಟ್ಟಿಗೆ ಚಾರ್ಜ್ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಇದು ಪವರ್ ಆನ್ನು, ಮತ್ತು ಇದು ಮೇ ಬಿ ವಾಯ್ಸ್ ಮ್ಯೂಟ್ ಮಾಡೋದಿರುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನಾನು ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ನಾನು ತಿಳ್ಕೊಂಡು ಅದಾದಮೇಲೆ ಒಂದು ಸರಿ ವೀಡಿಯೋ ಮಾಡ್ತೀನಿ ಹೆಂಗೆ ಇದು ಮಾಡೋದು ಅಂತ. ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ನನಗೆ ಯಾರಾದರೂ ಹೇಳ್ಕೊಡೋ ಅನ್ನಂಗೆ ಆಗಿದೆ. ಯಾಕೆಂದರೆ ಇವಾಗ ಎಲ್ಲರೂ ಮೈಕ್ ಯೂಸ್ ಮಾಡ್ತಿದ್ದಾರಲ್ವ, ಅದು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಯೂಸ್ ಮಾಡ್ತಿದ್ದಾರೆ. ಕಾಣಿಸ್ತಿದೆಯಾ ನಿಮಗೆ? ಇದು ಆಕ್ಸೆಸರಿ ಬಾಕ್ಸ್ ಅಂತ ಇದೆ ಖಾಲಿ. ಇದು ಪೌಚ್. ಇದರಲ್ಲಿ ಏನೋ ಇದೆ. ಮೈಕ್ ಮೇಲೆ ಹಾಕೋದು. ಇದು 2 ಇದು ನಾವು ಮೈಕ್ ಮೇಲೆ ಹಾಕ್ತೀವಲ್ವಾ, ಅದು ಇದು. ಹಾಯ್, ಓ ಮೈ ಗಾಡ್, ನನಗೆ ನಿಜವಾಗ್ಲೂ ಇಷ್ಟ ಇತ್ತು. ನನಗೊಂದು ಸರಿ ಇದೆಲ್ಲ ಹಾಕೊಂಡು ನಾನು ವೀಡಿಯೋ ಎಲ್ಲ ಮಾಡಬೇಕು. ನನಗೆ ಡೈಲಿ ವ್ಲಾಗ್, ಮಿನಿ ವ್ಲಾಗ್ ಎಲ್ಲ ಮಾಡೋಕ್ಕೆ ಇಷ್ಟ ಆಗ್ತಿತ್ತು ಈ ಥರ. ತುಂಬ ಚೆನ್ನಾಗಿದೆ. ತುಂಬ ಸಾಫ್ಟಾಗಿ ಚೆನ್ನಾಗಿದೆ. 2 ಪೋರ್ಟ್ ಕೊಟ್ಟಿದ್ದಾರೆ. ಇದು C to C ಐ ಥಿಂಕ್. ಇದು ಮೊಬೈಲಿಗೆ ಹಾಕ್ಬಿಟ್ಟು ಇದನ್ನು ಆ ಕಡೆಗೆ ಹಾಕ್ಬೇಕು ಅನಿಸುತ್ತೆ. ನಾನು ಒಂದೇ ಸರಿ ಹಂಗೆ ಟ್ರೈ ಮಾಡ್ತೀನಿ ರೀ. ಹಲೋ, ಕೇಳಿಸ್ತಿದೆಯಾ ನಿಮಗೆ? ಬಟ್ ಇದು ಹೆಂಗೆ ಕನೆಕ್ಟ್ ಮಾಡಿ? ಇಲ್ಲಿ ಮಾತಾಡಿದರೆ ನಿಮಗೆ ವಾಯ್ಸ್ ಜೋರಾಗಿ ಕೇಳಿಸ್ತಿದೆಯಾ? ಆನ್ ಮಾಡಿದ್ದೀನಿ ಬಟ್ ಜೋರಾಗಿ ಕೇಳಿಸ್ತಿದೆಯಾ ಇಲ್ಲ ನನಗೆ ಗೊತ್ತೇ ಇಲ್ಲ. ಓಕೆ, ನಾನು ಇದು ಇನ್ನೊಂದ್ಸರಿ ಇನ್ಫಾರ್ಮ್ ಮಾಡ್ತೀನಿ ಆಯಿತಾ? ಇದು ಬಂದು ಐಫೋನ್ ಇರುತ್ತಲ್ವ, ಅವ್ರಿಗೆ ಯೂಸ್ ಆಗುತ್ತೆ. ಅದು ನಮ್ಮದು C ಪಿನ್, ನಾರ್ಮಲ್ ಪಿನ್ನಿಗೆ ಆಗುತ್ತೆ. ಮತ್ತು ಒಂದು ಚಾರ್ಜರ್ದು ಕೇಬಲ್ ಕೊಟ್ಟಿದ್ದಾರೆ, USB. ಅದಾದಮೇಲೆ ಇದೊಂದು ಕೊಟ್ಟಿದ್ದಾರೆ. ಇದನ್ನು ತುಂಬ ಕಲಿಯೋಕ್ಕಿದೆಯಪ್ಪ. ಇದು ಇದೆ ನೋಡಿ, ಈ ಗೈಡೆನ್ಸ್ ಇದೆಯಲ್ವಾ, ಇದು ನೋಡಿ ಕಲ್ತ್ಕೋಬೇಕು. ಇದು ನೋಡಿ ತುಂಬ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಕೆಲವೊಮ್ಮೆ ಹೌದು, ಕೆಲವೊಮ್ಮೆ ಏನು ಗೊತ್ತಾ, ನಾನೇ ಜಾಸ್ತಿ ಒಂದು ಸ್ವಲ್ಪ ಲೇಸಿನೆಸ್ಸು, ಒಂಥರ ಹಿಂಸೆ ಥರ, ಆ ಥರ ಫೀಲ್ ಆಗಿಬಿಡ್ತೀನಿ ನಾನು ಒಂದೊಂದು ಟೈಮು. ಬಟ್ ಅವ್ರು ಹೇಳ್ತಾ ಇರ್ತಾರೆ, ಅಪ್ಪಿ ಏನಾದರೂ ಮಾಡು ಮಚ್ಚ ಅಂತ. ಬಟ್ ನನಗೆ ಇಂಟ್ರೆಸ್ಟ್ ಇರಲ್ಲ ಕೆಲವೊಮ್ಮೆ, ಹಂಗಾಗ್ಬಿಡುತ್ತೆ. ಮತ್ತು ಸುಮ್ಮನೆ ಫುಲ್ಲು ಲೇಸಿಯಾಗಿ ಕೂತ್ಬಿಡ್ತೀನಿ, ಆ ಥರ ಒಂಥರ. ಐ ಥಿಂಕ್ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇನ್ಮೇಲಂತೂ
ಇನ್ಮೇಲೆ ವ್ಲಾಗ್ ಎಲ್ಲ ಶುರು ಮಾಡೋಣ ಆಯಿತಾ, ಡೈಲಿ ವ್ಲಾಗ್ಸ್ ಎಲ್ಲ ಶುರು ಮಾಡೋಣ ಇನ್ಮೇಲೆ. ಆಮೇಲೆ ಇದ್ರದ್ದು ನಾರ್ಮಲ್ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಎಲ್ಲ ಶುರು ಮಾಡೋಣ. ಓಕೆ, ಡನ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಯಾರೆಲ್ಲ ನಮ್ಮ ಬರ್ಡೇಗೆ ವಿಶ್ ಮಾಡಿದ್ರ, ಯಾರೆಲ್ಲ ನನ್ನ ಬರ್ಡೇಗೆ ಸ್ಟೋರೀಸ್, ಸ್ಟೇಟಸ್ ಮತ್ತು ಸರ್ಪ್ರೈಸಸ್ ಎಲ್ಲ ಕೊಟ್ರಿ ಅಲ್ವಾ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ, ಒಂದು ಕಪ್ ಕೇಕ್ ಸಿಕ್ಕಿತ್ತು, ಗಿಫ್ಟಾಗಿ ಕಪ್ ಕೇಕ್ ಸಿಕ್ಕಿತ್ತು. ನಿಜವಾಗ್ಲೂ ಅದು ಒಂದು ಸ್ಪೆಷಲ್ ಗಿಫ್ಟ್. ಬಟ್ ಅದನ್ನು ಇಟ್ಕೊಳಕ್ಕಾಗಲಿಲ್ಲ, ಯಾಕಂದರೆ ತಿಂದ್ಬಿಟ್ಟೆ ಕೇಕು. ಹಾಗಾಗಿ ಅದನ್ನೊಂದು ಇಟ್ಕೊಳಕ್ಕಾಗಲಿಲ್ಲ. ಬಟ್ ಹಾಗೆ ತುಂಬ ಮೆಮೊರೀಸ್ ಆಯಿತು ಈ ವರ್ಷ. 2026 ಸಿಕ್ತು ಅಂತ ಅನ್ಕೋತೀನಿ. ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ, ಥ್ಯಾಂಕ್ ಯು ಆಲ್. ಬಾಯ್. ಲವ್ ಯು.